ನನಗೆ ಮನೆಯಲ್ಲಿ ಹೊರಗೆ ಹಾಕಿದ್ರು. ಯಾರು ಹೊರಗಡೆ ಹಾಕಿದ್ದು ಮತ್ತೆ? ಹೆಂಡತಿ. ಹೆಂಡತಿನಿ ಗಂಡನ ಮನೆಯಿಂದ ಹೊರಗಡೆ ಏಕೆ? ಎಷ್ಟು ಮದುವೆ ಆಗಿದೆ? ಮದುವೆ 3 ಮದುವೆ, ಅದು ಯಾವುದು ಒಂದು ಲೆಕ್ಕಕ್ಕಿಲ್ಲ. ನಾನು ಈ ಹುಡುಗಿ ಬೇಡ ಅನ್ನೋದು, ನಮ್ಮ ಅಣ್ಣ ಅದೇ ಮಾಡಬೇಕು ಅಂತ. ಚಿಕ್ಕತಾಯಿ ತಂದು ಬಿಟ್ಟಿದ್ದಾರೆ ಇಲ್ಲಿಗೆ. ಅಂದರೆ 60 ವರ್ಷ ಆದ ತಕ್ಷಣ ಒಂದಿಷ್ಟು ಸ್ವಾಭಿಮಾನವನ್ನು ಬಿಡಬೇಕು, ಮಕ್ಕಳ ಜೊತೆ ಆದಷ್ಟು ಬದುಕಲಿಕ್ಕೆ ನೋಡಬೇಕು. ಒಂದು ಇದು ನಾನು ಹೇಳ್ತಾ ಇರುವಂಥ ಟಿಪ್ಸು. ಅದಾದ ಮೇಲೆ ಮನೆ ಬಿಟ್ಟು ಬರುವಂಥದ್ದು ದೊಡ್ಡ ತಪ್ಪು. ಜಮೀನೆಲ್ಲ ಮಕ್ಕಳು ಬಡಿಸ್ಕೊಂಡ್ಬಿಟ್ರು. ಬಡಿಸ್ಕೊಂಡ್ಬಿಟ್ಟು ಇಬ್ಬರು. ಮತ್ತೆ ಮಕ್ಕಳ ಹತ್ರ ಹೋಗಿಲ್ಲ ನೀವು? ಅಂತ ನಾನು ಹೋಗಿಲ್ಲ, ಬೇಡ ಅಂತ ಹೇಳಿದ್ರೆ ನಮ್ಮ ಆದಮೇಲೆ ಇನ್ನು ಯಾಕೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಮ್ಮ ಪಾಡಿಗೆ ನಾವು ಹೊರಗಡೆ ಬಂದು. ಅದಕ್ಕೇನು ಮಾಡೋದಮ್ಮ, ಇವಾಗ ಅಷ್ಟು ಮಟ್ಟಿಗೆ ಅವ್ರು ಹೇಳುವಾಗ ನಾವು ಮಕ್ಕಳಲ್ವ, ಮೋಸ ಮಾಡ್ತಾ ಅಂತ ಏನು ಮಾಡ್ತಾ ಅಂತ ಯಾರಿಗೆ ಹೇಳೋದು? ಸತ್ಯ ವಿಚಾರದಲ್ಲಿ ನಾವು ಹೋಗೋದು, ಅನ್ಯಾಯದಲ್ಲೇ ಸತ್ತ ಸುಳ್ಳು ನಮಗೆ ಗೊತ್ತಿಲ್ಲ. ಇದು ಜೆಂಟ್ಸ್ ಇರುವಂಥದ್ದು, ಇದು ತಾತ್ಕಾಲಿಕ ಅಷ್ಟೇ. ಮತ್ತೆ ಇಲ್ಲಿ ಒಂದು 10 ಜನ ಹೊರಗಿಲ್ಲಿ ಮಲಗ್ತಾರೆ. ಇವತ್ತು ಸಾರು, ಪಲ್ಯ ಮತ್ತು ರೈಸ್ ಮಾಡಿದ್ದಾರೆ. ಅಂದ್ರೆ ಕನ್ನಡದವ್ರು ಯಾರಿದ್ದಾರೆ? ಇದ್ದಾರೆ, ಇವರವರು ಮಂಡ್ಯದವರು ಇದ್ದಾರೆ. ಸತೀಶ್ ಕೆಲವರು ಇದ್ದಾರೆ. ಇವರು ಮಂಡ್ಯ ಗೌಡ್ರು ಈ ಕಡೆ ಬಂದಿದ್ದು. ಓಕೆ. ಆಗ ಬಂದು ಅಲ್ಲೇ ಇದ್ದ ಸುಮಾರು ಒಂದು ಭಟ್ರು ಮನೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ನಿಮ್ಮ ಹೆಸರೇನು? ಪದ್ಮನಾಭ. ಓಕೆ. ತಿಂಡಿ ಕೊಡ್ತಾ ಇದ್ದ ಅವರು, ಅಲ್ಲೇ ಮಲಗಕ್ಕೆ ಜಾಗ ಎಲ್ಲ ಅವ್ರು ಕೊಡ್ತಾರೆ. ಒಂದು ದಿವಸ ಇವರು ಅಲ್ಕಾಡವ್ರು ಅಲ್ಲಿ ನನಗೆ ಸಿಕ್ಕಿದ್ರು. ಅವ್ರು ಬಂದೇಳಿ ನಾವು ನೋಡ್ತೀವಿ ಬನ್ನಿ ಅಂತ ಅವರು ಕರ್ಕೊಂಡು ಹಾಗೆಲ್ಲ ಸೆಟ್ಲ್ ಆಗಿ ಇಲ್ಲಿ ಆರಾಮಿದ್ದೀರಿ? ಆರಾಮಿದ್ದೀನಿ. ನಿಮಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ? ಇಲ್ಲ, ಯಾರೂ ಇಲ್ಲ. ಮುಂಚೆ ಇದ್ರಾ? ಮುಂಚೆ ಇದ್ದು ಎಲ್ಲ ಹೋದು, ಯಾರು. ಜಮೀನು ಎಲ್ಲ? ಜಮೀನೆಲ್ಲ ಮಕ್ಕಳು ಬಡಿಸ್ಕೊಂಡ್ಬಿಟ್ರು. ಬಡಿಸ್ಕೊಂಡ್ಬಿಟ್ಟು ಮಕ್ಕಳು ಇಬ್ಬರು ವ್ಯವಸ್ಥಿತವಾಗಿದ್ದಾರೆ ಅವರೆಲ್ಲ? ವ್ಯವಸ್ಥಿತವಾಗಿದ್ದಾರೆ. ಮತ್ತೆ ಮಕ್ಕಳ ಹತ್ರ ಹೋಗಿಲ್ಲ ನೀವು? ಅಂತ ನಾನು ಹೋಗಿಲ್ಲ, ಬೇಡ ಅಂತ ಹೇಳಿದ್ರೆ ನಮ್ಮ ಆದಮೇಲೆ ಇನ್ನು ಯಾಕೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಮ್ಮ ಪಾಡಿಗೆ ನಾವು ಹೊರಗಡೆ ಬಂದು. ನೀವು ಮಾಡಿದ ತಪ್ಪನ್ನ ಮತ್ತೆ ಬೇರೆ ಯಾರು ಪೇರೆಂಟ್ಸ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನೀವು ನಿಮ್ಗೆ ಇಟ್ಕೊಬೇಕಿತ್ತು ಆಸ್ತಿನ ನಿಮ್ಮ ಹೆಸರಲ್ಲಿ, ಯಾಕೆಲ್ಲ ನಮ್ಮ ಮಕ್ಳಿಗೆ ಯಾಕೆ ಬರ್ಕೊಟ್ರಿ? ಅದಕ್ಕೇನು ಮಾಡೋದಮ್ಮ, ಇವಾಗ ಅಷ್ಟು ಮಟ್ಟಿಗೆ ಅವ್ರು ಹೇಳುವಾಗ ನಾವು ಮಕ್ಕಳಲ್ವ, ಮೋಸ ಮಾಡ್ತಾ ಅಂತ ಏನು ಮಾಡ್ತಾ ಅಂತ ಯಾರಿಗೆ ಹೇಳೋದು? ಸತ್ಯ ವಿಚಾರದಲ್ಲಿ ನಾವು ಹೋಗೋದು, ಅನ್ಯಾಯದಲ್ಲೇ ಸತ್ತ ಸುಳ್ಳು ನಮಗೆ ಗೊತ್ತಿಲ್ಲ. ಆಗ ಬರ್ತಾರೆ. ಅಂದರೆ ನೀವು ಇಲ್ಲಿದ್ದೀರಿ ಅಂತ ಗೊತ್ತಾ ಅವರಿಗೆ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನಿಮ್ಮದು ಮಂಡ್ಯದ ಹತ್ರ ಯಾವ ತಾಲೂಕು, ಯಾವ ಹಳ್ಳಿ? ಮಂಡ್ಯ ಇದು ಸೋಮನಹಳ್ಳಿ ತಾಲೂಕು, ಸೋಮನಹಳ್ಳಿ, ನಿತ್ತಾರೆ ಜಿಲ್ಲೆ ಅಷ್ಟೇ. ಓಕೆ. ಇವಾಗ ಕರೆದ್ರೆ ಹೋಗ್ತೀರಾ ಮಕ್ಕಳು ಮನೆಗೆ? ನಾನು ಹೋಗೋದಿಲ್ಲ, ಅವ್ರು ಕರೆಯೋದು ಇಲ್ಲ, ನಾನು ಹೋಗೋದು ಇಲ್ಲ. ಅಷ್ಟು ಮನಸ್ಸಿಗೆ ನೋವಾಗ್ಬಿಟ್ಟಿದೆ. ಏನೆಲ್ಲ ಎಜುಕೇಶನ್ ಮಾಡಿಸಿದ್ರಿ ಮಕ್ಕಳನ್ನ? ಮಕ್ಕಳೆಲ್ಲ ಒಬ್ಬ ಎಲೆಕ್ಟ್ರಿಕ್ ಇದ್ದಾನೆ, ಇನ್ನೊಬ್ಬ ಬಂದು ಪೋಸ್ಟ್ ಆಫೀಸರ್ ಇದ್ದಾನೆ. ಚೆನ್ನಾಗಿದೆ. ಬಿಡಿ, ಇಲ್ಲಿ ಆರಾಮಾಗಿದ್ದೀರಲ್ಲ ವಿನಯ್ ಅಣ್ಣನ ಜೊತೆ, ಅಷ್ಟೇ ಸಾಕು. 3 ಹೊತ್ತು ಊಟ ನೆಮ್ಮದಿಯಾಗಿ ಸ್ನೇಹಿತರಲ್ಲೇ ಇದ್ದಾರೆ, ಮಾತುಕತೆ ಮಾಡ್ಬೋದು, ಆಟೆ ಹೊಡಿಬೋದು. ಆಗ ಅಟ್ಟಪುಟ್ಟನ ಕೆಲಸ ಎಲ್ಲ ಮಾಡಿಕೊಡ್ತೀನಿ, ಹ್ಯಾಪಿಯಾಗಿದ್ದೀನಿ. ಹ್ಯಾಪಿ, ಅದೇ ಬೇಕಾಗಿರೋದು ಕೊನೆಗಾಲದಲ್ಲಿ. ಅವರು ಹಾಗೆ ಅವಳು ಹ್ಯಾಪಿ ಆಗಿರ್ತಾರೆ, ನಾವು ಅವ್ರಿಗೆ ಹ್ಯಾಪಿ ಇದ್ದರೆ ಅವರು ನಮಗೆ ಹ್ಯಾಪಿ ಇರ್ತಾರೆ. ಕೊಡಿ, ನಮ್ಮ ಮಂಡ್ಯದವ್ರು ಕೈ ಕೊಡಿ ಒಂದು, ಇದ್ದೇ ಹ್ಯಾಪಿನೆಸ್ ಕೊನೆಯವರೆಗೂ ಇರಲಿ. ಬರ್ತೀನಿ. ಹಾಂ, ಓಕೆ, ಸೂಪರ್, ಚಂದ ಡ್ಯಾನ್ಸ್ ಮಾಡಿದ್ರಿ, ಸೂಪರ್. ಹಾಂ, ಯಜಮಾನ್ರೆ ನಿಮ್ದು ಯಾವ ಊರು? ಸಂತಗಟ್ಟೆ. ಸಂತೆಗಟ್ಟೆ ಇಲ್ಲೇನೆ, ಉಡುಪಿನೇ. ನಿಮ್ದೇನು ಪರಿಸ್ಥಿತಿ, ಇಲ್ಲಿ ಹೇಗೆ ಬಂದಿದ್ದು? ನನಗೆ ಮನೆಯಲ್ಲಿ ಹೊರಗೆ ಹಾಕಿದ್ರು. ಮಕ್ಕಳಿದ್ದಾರೆ ನಿಮಗೆ? ಮಕ್ಕಳಿಲ್ಲ. ಮಕ್ಕಳು ಯಾರು ಹೊರಗಡೆ ಹಾಕಿದ್ದು ಮತ್ತೆ? ಹೆಂಡತಿ. ಹೆಂಡತಿನಿ ಗಂಡನ ಮನೆಯಿಂದ ಹೊರಗಡೆ ಏಕೆ? ಏನಾಯ್ತು ಕಾರಣ? ಸ್ವಲ್ಪ ಎಣ್ಣೆ ಹಾಕ್ತಿದ್ದೆ. ಇದು ಮೇಯ್ನು. ನಿಮ್ದು ತಪ್ಪು ತಾನೇ? ತಪ್ಪು ತಾನೇ? ನೋಡಿ, ನಿಮ್ಮ ಕುಡಿತದ ಚಟ ಎಲ್ಲಿ ಕರ್ಕೊಬಂತು? ನಾನು ಇಲ್ಲಿ ಬಂದು ಸಂತಾಟಲ್ಲಿದ್ದೆ, ಅಲ್ಲಿಂದ ಇವ್ರು ಕರ್ಕೊಂಡು ಬಂದರು, ಪಾಪ ನೋಡಿ. ಇರ್ಲಿ ಇರ್ಲಿ ಇರ್ಲಿ, ಅಳ್ಬಿಡಿ. ಯಾಕೆಂದರೆ ಇವಾಗೆಲ್ಲ ಬಿಟ್ಟಿದ್ದೀರಾ ತಾನೇ. ನಿಮ್ಮ ಹೆಂಡತಿಗೆ ಇವಾಗ ಏನಾದರೂ ವಿಡಿಯೋ ನೋಡಿ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಸಿದ್ರೆ ಹೋಗ್ತೀರಾ? ಹೋಗೋದಿಲ್ಲ. ಹೋಗಲ್ಲ. ಕುಡ್ದು ಬಿಟ್ಟಾಯ್ತಲ್ಲ ಇವಾಗ? ಹೋಗೋದಿಲ್ಲ. ಏಕೆ ನಿಮ್ಮ ಕುಡ್ದು ಹೆಂಡತಿಗೆ ಹೊಡಿತಾ ಇದ್ರಾ? ನಾನು ಯಾರು ಹೊಡಿತಿಲ್ಲ. ಇರಲಿ ಬಿಡಿ, ಇರಲಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮದು ಯಜಮಾನ್ರೆ, ನಿಮ್ಮದು ಹೆಸರೇನು, ಯಾವ ಊರು ನಿಮ್ಮದು? ನಮ್ಮದು ಬೆಂಗಳೂರು ಸೈಡು. ಬೆಂಗಳೂರು ಸೈಡು. ಬೆಂಗಳೂರು ಸೈಡಲ್ಲಿ ಎಲ್ಲಿ? ದೊಡ್ಡಬಳ್ಳಾಪುರ ಅಂತ. ದೊಡ್ಡಬಳ್ಳಾಪುರ. ಓಕೆ. ಅಲ್ಲಿ ನಮಗೆ 3 ಜನ, ನಾನು ನಮ್ಮಪ್ಪ ತೀರೋದ್ರು, ನಮ್ಮ ತಾಯಿಯರು ತೀರೋದ್ರು, ನಮ್ಮ ಅಕ್ಕವರು ಅವರು ನೋಡಲಿಲ್ಲ, ನಮ್ಮಣ್ಣ ಆಕ್ಸಿಡೆಂಟ್ ಸತ್ತರು, ಇನ್ನು ಯಾರಿಲ್ಲ. ಮದುವೆ ಎಲ್ಲ ಆಗಿತ್ತು?
ಅವರು ಮದುವೆಗಿದ್ರು ಏನು ಮನೆ ಆಗಿಲ್ಲ. ನಿಮ್ದು ಮದುವೆ ಏನೂ ಆಗಿಲ್ಲ. ಓಕೆ. ನೀವು ಇಲ್ಲಿ ಎಲ್ಲಿ ಸಿಕ್ಕಿದ್ರಿ? ಇಲ್ಲಿ ಉಡುಪಿಗೆ ಏನಕ್ಕೆ ಬಂದಿದ್ರಿ? ಉಡುಪಿ ದೇವಸ್ಥಾನಕ್ಕೆ ಬಂದಿದ್ದೆ. ಸ್ವಲ್ಪ ಬಸ್ಗೆ ದುಡ್ಡಿಗೆ ಕಮ್ಮಿ ಇತ್ತು, ಕೇಳೋಣ ಬಂದರೆ ಹಳೆ ಕೊಡಲಿಲ್ಲ, ಇಲ್ಲಿ ಕರ್ಕೊಂಬಂದರು. ಓಕೆ. ಇಲ್ಲಿ ಆರಾಮಾಗಿದ್ದೀರಿ? ಓಕೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹಾಕಿರೋರೇ ಇರೋದು. ದಯವಿಟ್ಟು ಹೇಳ್ತೀನಿ, ಚಿಕ್ಕ ವಯಸ್ಸಿಂದಾಗ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ತಂದೆ ತಾಯಿಗಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆಗಿರ್ಬೋದು ಮನೆಯಲ್ಲಿ ಇರೋರೆಲ್ಲ. ವಯಸ್ಸಾದ್ಮೇಲೆ ಅವರಿಗೆ ನಾವು ಆಶ್ರಯ ಕೊಡಬೇಕು. ಯಾಕೆಂದರೆ ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ. ಇವತ್ತು ನಾವು ಅವರನ್ನು ಹೊರಗಡೆ ಹಾಕ್ಬೋದು, ನಾಳೆ ನಮ್ಮ ಮಕ್ಳು ಇರ್ತಾರಲ್ಲ, ಏನು ಗ್ಯಾರಂಟಿ ನಾವು ಮಾಡಿದ್ದು ನಮಗೆ ರಿಟರ್ನ್ ಆಗ್ಬೋದಲ್ಲ. ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಧರ್ಮ ಅಂದರೆ ಏನು? ದೇವ್ರ ಪೂಜೆ ಮಾಡೋದಾ ಅಥವಾ ಭಗವದ್ಗೀತೆ ಓದೋದಾ? ಪೂಜೆ ಪುರಸ್ಕಾರ ಮಾಡಿಕೊಂಡು ದೇವಸ್ಥಾನಗಳಿಗೆ ಭೇಟಿ ನೀಡೋದಾ? ಇಲ್ಲ. ಹಸಿದವರಿಗೆ ಆಶ್ರಯ ಕೊಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನಮ್ಮ ತಂದೆ ತಾಯಿಗಳೇ ದೇವರು, ಹಿರಿಯರ ಆಶೀರ್ವಾದ ನಮ್ಗೆ ಯಾವಾಗಲೂ ಚೆನ್ನಾಗಿದ್ರೆ ನಾವು ಎಲ್ಲೇ ಇದ್ರೂ ಕೂಡ ಯಾವುದೇ ಮನೆಯಲ್ಲಿದ್ದರೂ ಚೆನ್ನಾಗಿರ್ತೀವಿ. ಅಂಥವ್ರಿಗೆಲ್ಲ ಒಂದು ರೀತಿಯಾಗಿ ನಿಸ್ವಾರ್ಥ ಸೇವೆಯಿಂದ ಆಶ್ರಯ ಕೊಟ್ಟಿದ್ದಾರೆ ನಮ್ಮ ವಿನಯ್ ಬ್ರದರ್ ಅವರು. ನಿಜವಾಗ್ಲೂ ಅವ್ರು ಗ್ರೇಟು. ಯಾಕೆಂತೇಳಿದ್ರೆ ನಾವು ಒಂದು ಕುಟುಂಬ ನಡೆಸೋದು ಎಷ್ಟು ಕಷ್ಟ ಇರುತ್ತೆ ಹೇಳಿ. ತಿಂಗಳಿಗೆ ಎಷ್ಟು ಸಾವಿರಾರು ರೂಪಾಯಿ ಬರುತ್ತೆ, ರೇಷನ್ಗಾಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು. ಅಂದರೆ ಇಲ್ಲಿ ಇಷ್ಟೊಂದು ಜನಕ್ಕೆಲ್ಲ ಅವ್ರು ಆಶ್ರಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಎಲ್ಲ ಕುಂದುಕೊರತೆಗಳನ್ನು ಮೀರಿ ಅವ್ರ ಆಶ್ರಯ ನೀಡ್ತಿದ್ದಾರೆ ಅಂತೇಳಿ ನಿಜವಾಗ್ಲೂ ಗ್ರೇಟ್. ಈ ರೀತಿಯಾದಂತಹ ನಿಮ್ಮ ಹಳ್ಳಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥವ್ರಿಗೆ ಪ್ರೋತ್ಸಾಹ ನೀಡಿ, ಪ್ರೇರಣೆ ನೀಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಬ್ರದರ್, ಒಳ್ಳೆಯ ಒಂದು ರೀತಿಯಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ, ಮತ್ತು ತುಂಬ ಸಾಕಷ್ಟು ಜನ ಇದ್ದಾರೆ. ಕೇಳೋಣ ಅಂತ ಹೇಳಿದರೆ ಇಲ್ಲಿ 3 ಜನನ ಕೇಳಿನೇ ನನಗೆ ತುಂಬ ಬೇಜಾರಾಯಿತು. ಎಲ್ಲರದ್ದು ಒಂದೊಂದು ಕತೆ ಇದೆ. ಎಲ್ಲರ ಮನೆಯವ್ರದ್ದು ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಮನೆಯಿಂದ ಹೊರಗಡೆ ಹಾಕಿರೋರು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಕೆಲವೊಂದು ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಮಾತಾಡಿಸ್ಬೋದಾ? ಹೇಗೆ ಏನು ಅವ್ರು ಮಾತಾಡೋಕ್ಕೆ ಇಷ್ಟಪಡ್ತಾರಾ? ಮಾತಾಡ್ತಾರೆ. ಓಕೆ. ನಿಮ್ಮ ಹೆಸರು? ಯಾವ ಭಾಗದವರು ನೀವು? ಮಂಗಳೂರು. ಓಕೆ. ನಿಮ್ಮ ಮನಸ್ಥಿತಿ ಹೇಗಿತ್ತು? ಇಲ್ಲಿಗೆ ಹೇಗೆ ಬಂದ್ರಿ? ಚಿಕ್ಕ ತಾಯಿ ತಂದು ಬಿಟ್ಟಿದ್ದಾರೆ ಇಲ್ಲಿಗೆ. ಯಾರು? ತಂದೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ತಂದೆ ಹೆಸರು ಸಾಮರಸ್ವಾಮಿ ಸರ್. ಚಿಕ್ಕ ತಾಯಿ ಹೆಸರು ಜನಿತಾ ಪ್ರಭಾವತಿ. ಓಕೆ. ಅವರು ಇಲ್ಲಿ ಬಿಟ್ಟು ಹೋದ ನನ್ನದೇ. ನಿಮ್ದು ಮದುವೆ, ಮಕ್ಕಳು ಆ ಥರ? ಮದುವೆ ಆಗಿದೆ, ಗಂಡ ಬಿಟ್ಟು ಹೋಗಿದ್ದಾಗಲ್ಲ. ಯಾರಿಗೆ? ನಿಂಗೆ ಮದುವೆ ಆಗಿದೆ? ಓಕೆ. ಗಂಡ ಇಲ್ಲ, ಗಂಡ ಬಿಟ್ಟು ಹೋಗಿದ್ದಾರೆ, ಮನೆಯಲ್ಲಿ ಬೇರೆ ಮನೆ ಮಾಡಿದ್ದಾರೆ ಅವರು. ಓಕೆ. ಗೊತ್ತಾಯಿತು. ಗೊತ್ತಾಯಿತು ನನಗೆ. ಮಾನಸಿಕವಾಗಿ ಕೆಲವೊಂದು ಸ್ಥಿತಿಗತಿಗಳು ಕೂಡ ತುಂಬ ಸೂಕ್ಷ್ಮ ಆಗಿದೆ. ಅವ್ರನ್ನೆಲ್ಲ ನೋಡ್ಕೊಬೇಕು. ಅವರು ಬತ್ತಿ ಮಾಡ್ತಾರೆ, ಅವರ ಹೆಸರು ಬತ್ತಿ ಕಟ್ಟ ಅಂತ. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇಡ್ತೀವಿ ನಾವು. ಹೀಗೆ ಅಲ್ಲೊಬ್ರು ಅಜ್ಜ ಇದ್ದಾರೆ, ಅವರು ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ, ತುಂಬ ಚಿಕ್ಕ ಜೀವ, ಅದಕ್ಕೆ ಮಿನಿ ಬಸ್ ಅಂತ ಕರೆಯೋದು. ಅವರಿಗೆ ಅವ್ರ ಹೆಸರು ಹೇಳಿದರೆ ಅವರು ಮಾತಾಡಲ್ಲ, ಮಿನಿ ಬಸ್ ಅಂತ ಹೇಳಿದ ತಕ್ಷಣ ಬರ್ತಾರೆ. ಮತ್ತೆ ಇನ್ನೊಂದು 2-3 ಜನ ಇದ್ದಾರೆ, ಇವರು ಗೊಂಬೆ ಮಾಡ್ತಾ ಇರ್ತಾರೆ. ಗೊಂಬೆ, ಇವ್ರ ಹೆಸರು ಗೊಂಬೆ. ಹೌದು, ಇವರೇ ಗೊಂಬೆ. ನಿಮ್ ಕೈಯಲ್ಲಿ ಅದು ಬಾಬನ್ ತೋರಿಸಿ, ಬಾಬಾ ಕೈಯಲ್ಲಿ ಬಾಬಾ ತೋರಿಸಿ. ನಿಮ್ ಕೈಯಲ್ಲೇ? ವಾವ್, ಗ್ರೇಟ್. ಇದೆ, ಕಾಣಿಸ್ತಾ ಇದೆ. ಕಾಣಿಸ್ತಾರೆ, ಕಾಣಿಸ್ತಾ ಇದ್ದಾರೆ. ಯಾಕೆ? ಸತ್ಯ ಇದ್ದಿದ್ದಕ್ಕೆ. ಸತ್ಯ, ನಾನು ಸತ್ಯ ಅಂತ ನುಡಿಬೇಕಂದ್ರೆ ಯಾವ ಕಾರಣದಿಂದ ಆಗ್ತಿದ್ರು? ಇಷ್ಟು ಜನರಿಗೆ ಬಿಟ್ಟು, ನೀವು ಮನೆ ಕಟ್ಟೋರು, ಮದುವೆ ಆಗೋರು, ನೀವೆಲ್ಲ ಬಿಟ್ಟು ನನಗೆ ತಗೊಳ್ಬೇಕನ್ನೋದೇನು ಅಂತೆ. ನಾನು ಇವ್ರಿಗೆ ಹೊರಗೆ ಬಿಡಲ್ಲ. ನಾ ಏನು ಮಾಡ್ತೇನೆ, ಪಾಶಿ ತಗೊಳ್ತೇನೆ ಒಂದು ದಿವಸ. ಹೌದು, ಇವರು ಮಾಡಿದ ಕೆಲಸಕ್ಕೆ ನಾನು ಪಾಶಿ ತಗೊಳ್ಳೋದು. ನನಗೆ ಮುಂಚೆ ಮನೆ ಕುಲ್ಲ ಮಾಡ್ಬೇಕು ಇವರು. ನಿಮ್ದು ಎಷ್ಟು ಮದುವೆ ಆಗಿದೆ? ಮದುವೆ 3 ಮದುವೆ. ಅದು ಯಾವುದು ಒಂದು ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕಿಲ್ಲ ಅದು ಮದುವೆ. ಅಂದರೆ ನಾನು ಈ ಹುಡುಗಿ ಬೇಡ ಅನ್ನೋದು, ನಮ್ಮ ಅಣ್ಣ ಅದೇ ಮಾಡಬೇಕು ಅಂತ. ಅವ್ರು ನನಗೆ ಬೇಡಾಗಿದ್ದ ವಸ್ತು ನಾನು ಮಾಡಿ ಹಾಕಿದ್ದಾರೆ. ಯಾವ ನಿಮ್ಮದು? ನಮ್ಮ ಶಿರ್ಸಿ. ಬೇಡಾಗಿದ್ದ ವಸ್ತು ಇವತ್ತು ತಿಂತೀರಾ ನೀವು? ಇವತ್ತು ಬೇಡಾಗಿದ್ದ ವಸ್ತು ತಿಂತೀರಾ? ಇವರು ಹಂಗೆ ಎಲ್ಲರೂ ಒಂದು ಉಪ್ಪು ಹಾಕಿಡ್ತಾರೆ, ಅದು ನಮ್ಗೆ ಆ ಪಲ್ಯ ತಿನ್ನಕ್ಕಾಗಲ್ಲ. ಅದನ್ನ ಇವ್ರಿಗೆ ಗೊತ್ತಾಗಲ್ಲ. ಇವ್ರು ಯಾಕೆ ಬಿಟ್ರು? ಅಲ್ಲ, ನಮಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ಬೇಡ ನೀವು. ಹಿಂಗೆ ಇಷ್ಟೇ ಪಾತ್ರಕ್ಕೆ ಇಷ್ಟೇ ಆಗ್ತೇವೆ ಅಂತ ಮಾಡ್ತೇವೆ ನಾವು. ಒಂದು ಸ್ವಲ್ಪ ಉಪ್ಪು ಮಾಡ್ತೇವೆ. ಉಪ್ಪು ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗಬಾರ್ದು, ಆ ಥರ ಅಡುಗೆ ಮಾಡಬೇಕು. ನಾವೇನು ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಮಾಡಿರಿ? ಹಾಂ, ನನ್ನ ಹೆಸರು ರಾಮಚಂದ್ರ ರಾಯ್ಕರ್. ನಾವು ಯಾವತ್ತಿಗೂ ಕರೆಕ್ಟೇ ಮಾತಾಡ್ತೇವೆ, ಕರೆಕ್ಟೇ ತಿಂತೀವಿ. ಗೊಂಬೆ ಯಾಕಂದ್ರೆ ನೀವು ಗೊಂಬೆ ಜನ ಇದ್ದೀರಂತ ಗೊಂಬೆ ಮಾಡ್ತೇವೆ ನಾವು. ಸೂಪರ್. ಇವರು ಗೊಂಬೆ ಜನ ಇದ್ದಾರೆ. ಈ ಗೊಂಬೆ ಜನರಿಗೆ ಏನು ಗೊತ್ತಾಗಲ್ಲ. ಈ ಗೊಂಬೆ ಜನ ಬಾಬಾ ನನಗೆ ಹೇಳಿದ್ದಾನೆ, ನೀವು ಗೊಂಬೆ ಮಾಡ್ತಾ ಇರು, ಅವರು ಏನಂತ ತಿಳ್ಕೊಂಡ್ಲಿ. ಬೇಕಾದ್ರೆ ಮುಂದಿನ ಕೆಲಸ ನಾ ಮಾಡಿದ್ರೆ ಮಾತ್ರ, ಒಂದು ಸಲ ನಾನು ಜಗ್ಗಿದ್ರೆ ಮಾತ್ರ ಬಂದು ಹುಳ ಇಲ್ದಂಗೆ ಮಾಡ್ತೇನೆ.
ಒಂದು ಹುಳ ಇದ್ದಂಗೆ ಮಾಡ್ತೇನೆ. ಒಂದು ಸ್ವಲ್ಪ ದಿವಸ ನನ್ನ ಸಲುವಾಗಿ ಯಥಾಶಕ್ತಿ ಕೆಲಸ ಮಾಡೋ ಅಂದ್ರೆ ಅವರು ಅದಕ್ಕಾಗಿ ಮಾಡಾಕತ್ತೇನೆ, ಇಲ್ಲ ನಾನು ಜೀವನ ಕಳ್ಕೊಳ್ತೇನೆ. ಯಾಕಂದರೆ ನನ್ನ ಒಬ್ಬನ ಸಲುವಾಗಿ ಇಷ್ಟ ಬದುಕೋದು ಬೇಡ, ಮತ್ತು ನಾನು ಹೊಡೆಯಕ್ಕೆ ಬರೋರು ಇದ್ದಾರೆ. ಅದು ಅದಕ್ಕಂದಾಗ ಇವ್ರಿಗೆ ಬಸ್ ಸೇರ ಏನು ಫಾಯ್ದೆ ಇದು ಬೇಡ. ಇವತ್ತು ನೀವು ಕೆಲ್ಸಕ್ಕೆ ಹೋದ್ರೆ ಫಾಯ್ದೆ ಬೇಕೋ ಬೇಡ? ಫಾಯ್ದೆ ಇದ್ದಂಗೆ ಕೆಲಸ ಮಾಡ್ತಾರೆ. ಯಾರ ₹1 ಕೊಡ್ತಾರೆ ನನಗೆ, ನಾನಾಗಿ ಬೇಡಕ್ಕೆ ಹೋದ್ರೆ ಅದು ಬೇಡೋರಿಗೆ ಕೊಡ್ತಾರೆ. ಬೇಡೋರಿಗಿಂತ ನನಗೆ ಕನಿಷ್ಠ ಆಯ್ತು. ಹಾಂ, ಇವ್ರಿಗೆ ಬಸ್ ಸೇರ ಏನು ಉಪಯೋಗ ಐತೆ ನನಗೆ? ಹಾಂ, ಇವ್ರು ತಿಳ್ಕೊಳ್ಬೇಕೋ ಬೇಡ? ತಿಳ್ಕೊಳ್ಳಿ ಸರ್. ಆಯ್ತಾ, ತಿಳ್ಕೊಳ್ಳಿ. ಓಕೆ. ಇವ್ರು ನಗ್ತಾ ಇದ್ದಾರೆ. ಹೀಗೆ ಆಸ್ಕರ್ ಏನು ಹೆಸರು? ನಮಸ್ಕಾರ. ನಮಸ್ತೆ ಮೇಡಮ್. ಕೈ ಹೀಗೆ ನಮಸ್ತೆ. ನಮಸ್ಕಾರ. ಊರಲ್ಲಿ ಹೇಳು. ಹಾಂ, ಎಂತ? ಕೇರಳ. ಮತ್ತು ಇದು ನೈಟ್ ಲೇಡೀಸ್ ಇಲ್ಲಿ ಮಲಗ್ತಾರೆ, ಜೆಂಟ್ಸ್ ಈ ಕಡೆ. ಇದು ಲೇಡೀಸ್ ಮಲಗೋದಕ್ಕೆ ಒಂದು ಅಂದರೆ ಇಲ್ಲಿಗ ಟೆಂಪ್ರವರಿ ಇದೀಗ. ಓಕೆ. ಇದು ಜೆಂಟ್ಸ್ ಇರುವಂಥದ್ದು. ಇದು ತಾತ್ಕಾಲಿಕ ಅಷ್ಟೇ. ಮತ್ತೆ ಇಲ್ಲಿ ಒಂದು 10 ಜನ ಹೊರಗೆ ಇಲ್ಲಿ ಮಲಗ್ತಾರೆ. ಓಕೆ. ಫುಡ್ ಎಲ್ಲ ಹೇಗೆ? ಅಡುಗೆ ಮನೆ ಎಲ್ಲ ಎಲ್ಲಿದೆ? ಇದು ಕಿಚನ್ ಇದೆ ನಮ್ಮ. ಇನ್ನೇನು ಎಷ್ಟು ಬೇಕಾಗುತ್ತೆ ರೇಷನ್ ಎಲ್ಲ? ತಿಂಗಳಿಗೆ ಖರ್ಚು ವೆಚ್ಚಗಳು ಎಷ್ಟು ಬೇಕಾಗುತ್ತೆ ನಿಮಗೆ? ಅಂದರೆ ಸೇವ್ ಮಾಡೋದು ಲೆಕ್ಕಾಚಾರ ಹಿಡಿಲಿಲ್ಲ. ಅಲ್ಲ, ಸೇವ್ ಅಲ್ಲ, ಖರ್ಚು. ಪಾಪ ಖರ್ಚನ್ನ ಲೆಕ್ಕ ಹಿಡಿಲಿಲ್ಲ. ಇವತ್ತಿದು ಊಟ ಆಯ್ತು, ನಾಳೆ ಮತ್ತೆ ಅಡುಗೆ ಮಾಡುವಂತ. ಓಕೆ. ಒನ್ ಟೈಮಿಗೆ ಹಾಗಾದ್ರೆ ಒಂದಿನಕ್ಕೆ ರೇಷನ್ ಹೆಂಗೆ, ಏನು, ಎಷ್ಟು ಜನಕ್ಕೆ ಬೇಯಿಸ್ಬೇಕಾಗುತ್ತೆ? ಅಂದರೆ ಸಾಧಾರಣ ಇದರಲ್ಲಿ ಫುಲ್ ರೈಸ್ ಬೇಕು ಒನ್ ಟೈಮಿಗೆ. ನಾವು ಕುಕ್ಕರಲ್ಲಿ ಮಾಡೋದು, ಇಲ್ಲಿ ಒಲೆಗಿಲೆ ಏನೂ ಇಲ್ಲ, ಇದರಲ್ಲಿ ಫುಲ್ ಬೇಕು. ಇದು ಸಾರಿಗೆ ಖಾಲಿ ಆಗಿದೆ, ಸಂಜೆ ಮಾಡಬೇಕು. ಇವತ್ತು ಸಾರು, ಪಲ್ಯ ಮತ್ತು ರೈಸ್ ಮಾಡಿದೆ. ಮತ್ತು ಸಂಜೆ ಚಹಾ ಬರುತ್ತೆ, ಚಹಾ ಮತ್ತು ಬಿಸ್ಕೆಟ್ ಇರುತ್ತೆ. ಇಲ್ಲ, ಇವತ್ತು ಹೋಳಿಗೆ ಇದೆ, ಒಬ್ರು ಹೋಳಿಗೆ ಕೊಟ್ಟಿದ್ದಾರೆ. ಓಕೆ, ದಾನಿಗಳು ಕೂಡ ಕೊಡ್ಬೋದು, ಇಲ್ಲಿ ಕೊಡ್ತಾರೆ. ಕೆಲವರು ಬರ್ತ್ಡೇ ಸೆಲೆಬ್ರೇಟ್ ಏನಾದರೂ ಮಾಡ್ತಾರೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರೆ ಕೆಲವರು ನಾನ್ ವೆಜ್ ಊಟ ಇದೆ ಏನಾದರೂ ಕೊಡ್ತಾರೆ, ಬಿರಿಯಾನಿ ಇಲ್ಲ ಗೀ ರೈಸ್, ಇನ್ನು ಸ್ಪೆಷಲ್ ಏನೋ ಕೊಡ್ತಾರೆ. ಮತ್ತು ಕೆಲವರು ವೆಜ್ ಕೊಡ್ತಾರೆ, ಕೆಲವರು ಬರ್ತ್ಡೇ ಲೆಕ್ಕದಲ್ಲಿ ಕೊಡ್ತಾರೆ, ಕೆಲವರು ಡೆತ್ ಆ್ಯನಿವರ್ಸರಿ ಲೆಕ್ಕದಲ್ಲಿ ಕೊಡ್ತಾರೆ. ವಿಶೇಷ ದಿನವನ್ನು ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ಆಚರಣೆಯನ್ನು ಮಾಡಬಹುದು. ಮತ್ತು ಇಲ್ಲಿ ಯಾವುದು ಹೈಡ್ ಇಲ್ಲ, ಗ್ರೋಸರಿ ಇಲ್ಲೇ ಇದೆ. ಯಾಕೆಂದರೆ ಕೋವಿಡನ್ನು ಸ್ವಲ್ಪ ನಾವು ಅನುಭವಿಸ್ಲಿಕ್ಕೆ ಹೋಗಿ ಒಂದಿಷ್ಟು ರೈಸ್ ನಾವು ಸ್ಟಾಕ್ ಇಡ್ತೀವಿ. ಕೆಲವು ಗ್ರೋಸರಿ ಖಾಲಿ ಆಯಿತು ಬಂತು ಅಂತ ಹೇಳುವಾಗ ನಾವು ಒಂದಿಷ್ಟು ನಾವು ತರ್ತೀವಿ, ಇಲ್ಲಾಂದರೆ ಯಾರೋ ದಾನಿ ಹತ್ರ ನಾವು ಕೇಳಿ ತೊಗೊಂಡು ಬರ್ತೀವಿ. ಅಡಿಗೆ ಎಲ್ಲ ಇಲ್ಲೇ ಮಾಡೋದು ನಾವು. ಇದೇ ದೋಸೆ ಬಟ್ಟೆ ಇದೆಲ್ಲ ಇಲ್ಲೇ ನಮಗೆ. ಓಕೆ. ಹಾಗಾದರೆ ಅಂದಾಜು ಎಷ್ಟು ಖರ್ಚಾಗ್ಬೋದು? ಯಾಕೆಂತ ಹೇಳಿದ್ರೆ ನೀವು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀರಾ, ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ ನೀವು? ಎಲ್ಲ ದೇವ್ರಿಗೆ ಬಿಟ್ಟಿದ್ದೇವೆ. ಯಾಕಂದರೆ ಇವತ್ತು ನಮ್ಮದು ಶಾಶ್ವತ ಇಲ್ಲ, ನಾಳೆದು ನಮ್ಗೆ ಗೊತ್ತಿಲ್ಲ. ಇವತ್ತಿದ್ದವ ನಾಳೆ ಇರ್ತಾನೆ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತಿರುವಷ್ಟು ದಿನ ನಾವು ಒಂದಿಷ್ಟು ಸೇವೆಯನ್ನು ಮಾಡಿ ಸಾಯ್ಬೇಕಷ್ಟೆ. ಓಕೆ. ಎಲ್ಲರಿಗೂ ನಿಮ್ಮ ಥರ ಮನಸ್ಥಿತಿಗಳು ಬಂದರೆ ಬೀದಿಯಲ್ಲಿ ಯಾರು ಕೂಡ ನಿರ್ಗತಿಕರಾಗಿ ಬರಲ್ಲ, ನಿರಾಶ್ರಿತರಾಗಿ ಯಾರು ಉಳಿಯೋದೇ ಇಲ್ಲ. ಪ್ರತಿ ಮನೆಗಳಲ್ಲೂ ಕೂಡ ನಿಮ್ಮಂತ ಮನೋಭಾವನೆ ಇದ್ರೆ ಒಂದು ಹೇಗೆ ಅಂದರೆ ಹಿರಿಯರು ಆದ ತಕ್ಷಣ, ಅಂದರೆ 60 ವರ್ಷ ಆದ ತಕ್ಷಣ ಒಂದಿಷ್ಟು ಸ್ವಾಭಿಮಾನವನ್ನು ಬಿಡಬೇಕು. ಮಕ್ಕಳ ಜೊತೆ ಆದಷ್ಟು ಬದುಕಲಿಕ್ಕೆ ನೋಡಬೇಕು. ಒಂದು ಇದು ನಾನು ಹೇಳ್ತಾ ಇರುವಂಥ ಟಿಪ್ಸು. ಅದಾದ ಮೇಲೆ ಮನೆ ಬಿಟ್ಟು ಬರುವಂಥದ್ದು ದೊಡ್ಡ ತಪ್ಪು. ನಾವೇನು ಮಾಡ್ತೀವಿ, ಒಂದು ಮಕ್ಕಳ ತಪ್ಪ, ತಂದೆ ತಪ್ಪ, ಇಲ್ಲ ತಾಯಿ ತಪ್ಪ ಅಂತ ನೋಡ್ತೀವಿ. ಅದು ಕೂಲಂಕುಷವಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಯಾವ ಕಡೆ ತಪ್ಪ ಅಂತೇಳಿ. ಆಗ ತಪ್ಪಿದ್ದ ಕಡೆಗೆ ನಾವು ಒಂದಿಷ್ಟು ಕರೆಸಿ ಕೌನ್ಸಿಲಿಂಗ್ ಮಾಡ್ತೀವಿ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್, ಸೀನಿಯರ್ ಸಿಟಿಸನ್ ಡಿಪಾರ್ಟ್ಮೆಂಟ್, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ, ಅವರು ನಮಗೆ ಸಹಾಯ ಮಾಡ್ತಾರೆ ತುಂಬಾ. ಏನಂದರೆ ಕೌನ್ಸಿಲಿಂಗ್ ಮಾಡುವಂಥದ್ದು, ರಿಟರ್ನ್ ಮನೆ ಕಳಿಸುವಂಥದ್ದು, ಕಳಿಸಿದ ಮೇಲೆ ಅಲ್ಲಿ ಹೇಗಿದ್ದಾರೆ ಅನ್ನೋದು ಕೂಡ ನಾವು ಅಪ್ಡೇಟ್ ಕೇಳ್ತೀವಿ. ಫೋಟೋ ವಿಡಿಯೋ ಪುನಃ ಕೇಳಿದಾಗ ನಮಗೊಂದು ನಿರಾಳ ಆಗುತ್ತೆ. ಯಾಕಂದರೆ ಒಬ್ಬರು ಮನೆ ಹೋದ ತಕ್ಷಣ ನಮಗೆ 1 ಕೋಟಿ ಡೊನೇಷನ್ ಬಂದ ಒಂದು ಖುಷಿ ನಮಗಾಗತ್ತೆ. ಯಾಕಂದರೆ ಆ ಖುಷಿ ಬೇರೆಲ್ಲೂ ಸಿಗಲ್ಲ. ಇದು ನಾನು ಖುದ್ದು ನಮ್ಮ ಈ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಮತ್ತು ಕೆಲವೊಂದು ದಾನಿಗಳು ಬರ್ತಾರೆ, ನಾನೇನೋ ಕೊಡಬೇಕು ಅಂತೇಳಿ ಹೇಳ್ತಾರೆ. ನಾವು ಏನೂ ಕೇಳಲ್ಲ, ಯಾವುದು ಡಿಮ್ಯಾಂಡ್ ಇಲ್ಲ. ಅವರು ಏನು ಸ್ವಇಚ್ಛೆಯಿಂದ ಕೊಡ್ತಾರೆ ಅದನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವಿ. ಮತ್ತು ನಾನು ಇನ್ನೊಂದು ಹೇಳೋದು, ನಾವು ತಿಂಗಳಲ್ಲಿ ದುಡಿತೀವಿ. ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬೇರೆ KV ಇರ್ಬೋದು, ಎಲ್ಲೋ ಹೋಗಿ ದುಡಿತೀವಿ. ದುಡಿಯುವಾಗ ತಿಂಗಳಲ್ಲಿ ₹1 ಈ ಸಮಾಜಕ್ಕೆ ಹಾಕಿ ಅಂತೇಳಿ ಕೇಳೋದು. ಯಾಕಂದರೆ
ನಾವು ಈ ಜನ್ಮವನ್ನು ತಾಳಿದ್ದೇವೆ. ಮನುಷ್ಯ ಜನ್ಮ ಮುಂದಿದೆಯೋ ಗೊತ್ತಿಲ್ಲ, ಹಿಂದಿದೆ ತಿಳಿದಿಲ್ಲ. ಇವತ್ತು ಮನುಷ್ಯ ಜನ್ಮದಲ್ಲಿದ್ದೀವಿ, ಆದರೆ ಸಾಯೋದ್ರೊಳಗೆ ಸಮಾಜಕ್ಕೆ ₹1 ಕೊಟ್ಟು ಸಾಯಬೇಕು. ಯಾಕೆ ಮೇಲೆ ಹೋದಾಗ ಪ್ರೊಜೆಕ್ಟ್ರಲ್ಲಿ ಯಮಧರ್ಮ ತೋರಿಸ್ತಾನಂತೆ, ನೀನು ನರಕಕ್ಕೆ ಹೋಗಬೇಕು ಸ್ವರ್ಗಕ್ಕೆ ಹೋಗಬೇಕು ಅಂತೇಳಿ. ಹಾಗೆ ತೋರಿಸ್ಬೇಕಾದ್ರೆ ನೀನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಂದಿಷ್ಟು ಸಮಾಜ ಸೇವೆಯನ್ನು ಮಾಡಬೇಕು. ನಾವಿಲ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಸಹಾಯ ಮಾಡ್ತೀವಿ. ಯಾವುದಾದ್ರು ರೆಸ್ಕ್ಯೂ ಇರ್ಬೋದು. ಮತ್ತು ಮೊನ್ನೆ ಶಿವರಾತ್ರಿಗೆ ಒಂದು ತಾಯಿಯನ್ನು ಯಾರೋ ತೊಗೊಂಡೋದ್ರೆ ಏನಂತ ಗೊತ್ತಿಲ್ಲ, ತಾಯಿ ಮಿಸ್ ಆಗಿತ್ತು, ಕರುವನ್ನು ರೆಸ್ಕ್ಯೂ ಮಾಡಿದ್ವಿ. ಆ ಕರುವಿಗೆ ಫೀಡಿಂಗ್ ಎಲ್ಲ ಬಾಟ್ಲಲ್ಲಿ ನಾವೇ ಮಾಡುವಂಥದ್ದು. ನಾಳೆ ಅದಕ್ಕೆ ನಾಮಕರಣ ಶಾಸ್ತ್ರ ಮಾಡಬೇಕಂತೇಳಿ ಒಂದು ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ನಾವು ಶ್ರೀಮಂತ ಶಾಸ್ತ್ರ ಮಾಡಿದ್ದೇವೆ ಹಸುಗಳಿಗೆ. ಮತ್ತು ಬೇರೆ ಬೇರೆ ವಿಶೇಷ ಡಿಫ್ರೆಂಟಾಗಿ ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ. ಮುಂದೆಯೂ ಕೊಡ್ತೀವಿ, ಇವತ್ತು ಕೊಟ್ಟಿದ್ದೇವೆ, ನಾಳೆಯೂ ಕೊಡ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಓಕೆ, ತುಂಬ ಅತ್ಯದ್ಭುತವಾದಂಥ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀರಾ. ಉಡುಪಿಯಲ್ಲಿ ತಾಲೂಕಲ್ಲಿ ಇರುವಂಥವ್ರು ನಿಮ್ಮಲ್ಲಿ ಬರ್ಡೇ ಆಗಿರ್ಬೋದು, ಯಾವುದಾದ್ರೂ ಒಂದು ಶುಭ ಸಮಾರಂಭ ಮಾಡಬೇಕು ಅಂತ ಹೇಳಿದಾಗ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ, ಪೋಸ್ಟ್ ವೆಡ್ಡಿಂಗ್ ಶೂಟ್ ಅಂತೆ ಅಂತ ಹೇಳಿ ದುಂದು ವೆಚ್ಚಗಳನ್ನ ಮಾಡ್ತೀರಾ. ಅದ್ರ ಬದಲು ಅದೇ ಒಂದು ಕಾನ್ಸೆಪ್ಟಲ್ಲಿ ನೀವು ಇಲ್ಲಿ ಬಂದು ಅನಾಥರಿಗೆ, ನಿರ್ಗತಿಕರಿಗೆ ಒಂದೊತ್ತಿನ ಊಟ ಹಾಕಿದರೆ ಕೊನೆವರೆಗೂ ನೆನಪಿಸ್ಕೊಳ್ತಾರೆ. ಯಾಕೆಂತ ಹೇಳಿದರೆ ಹೊಸದವ್ರನ್ನ ಮನೆ ಕರ್ಕೊಬಂದು ಎಲ್ರಿಗೂ ಊಟ ಹಾಕೋಂಥ ಅವಕಾಶ ಸಿಗಲ್ಲ. ಯಾರೋ ಅವರು ಊಟ ಹಾಕ್ತಾ ಇದ್ದಾರೆ, ಅಲ್ಲಿ ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹೊಸ ಬದುಕು ಆಶ್ರಮಕ್ಕೆ ಬಂದು ಒಮ್ಮೆ ವಿಸಿಟ್ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದ್ರ ಜೊತೆಗೆ ನೀವೇನಾದ್ರು ಬರ್ಡೇ ಗಿರ್ಡೇ ಏನಾದ್ರು ಸೆಲೆಬ್ರೇಷನ್ ಮಾಡಿದಾಗ ಇಲ್ಲಿ ಬಂದು ಒಂದೊತ್ತಿನ ಊಟ ಹಾಕಿ ಅಂತ ಕೇಳ್ಕೊಳ್ತೀನಿ.